ಹೇ ಕರ್ಣ ಈಗ ಬಂದ ಬಾರೋ ಬೇಗ ಬಟ್ಟೆ ಬಿಚ್ಚಾಕು ಅಂತೆ ಹಿಡಿಯ. ಕರ್ಣ ಇವಾಗ ಸ್ಕೂಲಲ್ಲಿ ಏನ್ ಹೇಳ್ಕೊಂಡ್ ಕೊಟ್ರು? ಸೊಂಡೆ ಮಾಡಿ ಹೇಳ್ಕೊಂಡ್ ಕೊಟ್ರ? ಇಲ್ಲೊಂದ್ ಮುತ್ತ ಕೊಡ ಅಮ್ಮಂಗಾಯ್ತು. ಈ ಕಡೆ ಏಯ್ ಬಾರೋ ಹೋಮ್ವರ್ಕ್ ಬರೀವಂತೆ. ಬಿಡು ಕವೆ, ನಾನು ಬರ್ಸ್ತೀನಿ. ನಿಮ್ಗ ಅವೆಲ್ಲ ಗೊತ್ತಾಗಲ್ಲ, ನಾನ್ ಬರೆಸ್ತೀನಿ. ಬಾರ ಅಡಿಗೆ ಒಳಗಡೆ. ಅಮ್ಮ ಹೊಡ್ದ್ಲಾ? ಅವಳಿಗೆ ಅಪ್ಪ ಬತ್ಲೆ ಹೇಳಿ ಹೊಡ್ಸೋಣ ಆಯ್ತಾ? ಊಟ ಹಾಕೊಂಬರ್ಲಾ? ಊಟ ಮಾಡ್ತೀಯಾ? ತುಪ್ಪನ ತಕೊಂಬರ್ಲಾ? ಹ ನಗು ನಗು. ಏ ಮಾಡು. ನನ್ ಮಗಂಗ್ ನಾನ್ ತಿನ್ಸಕ್ ನಾನು ಇದೀನಿ. ನೀವು ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋದ ಅವಶ್ಯಕತೆ ಏನಿಲ್ಲ, ಬಿಡಿ. ಬಿಡು ಕಾವ್ಯ, ಊಟ ಮಾಡೋ ವಿಷಯದಲ್ಲಿ ಯಾಕಂಗ್ ಮಾಡ್ತೀಯ ಮಕ್ಳಿಗ್ ನೀನು? ಅಲ್ಲ ನಾನು ಏನ್ ಮಾಡಿದೀನಿ ಅಂತ ಯಾವಾಗ್ಲೂ ನೋಡು ಆ ಹುಡ್ಗಂಗ್ ಏನೇ ಮಾಡಕ್ ಹೋದ್ರು ಅಡ್ಡಿ ಮಾಡ್ತೀಯಲ್ಲ, ಯಾಕೆ? ಬಿಡು ಕಾವ್ಯ, ಊಟ ಮಾಡ್ಲಿ, ಆಮೇಲೆ ಕರ್ಕೊಂಡ್ ಹೋಗುವಂತೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಅವ್ನ್ ಊಟ ಮಾಡ್ತಿದ್ದಂತಾನೆ, ಯಾಕಂಗ್ ಮಾಡ್ತೀಯ ಯಾವಾಗ್ಲೂನು? ಅಲ್ಲ ನಾನು ಏನ್ ಮಾಡಿದೀನಿ ಅಂತ ಯಾವಾಗ್ಲೂ ಹಿಂಗ ಮಗು ನನ್ನಿಂದ ದೂರ ಮಾಡ್ತಿರ್ತೀಯ ನೀನು? ನಿಮ್ ಯೋಗ್ಯತೆಗೆ ನೀವ್ ಹೊಟ್ಟೆಲ್ ಒಂದ್ ಹುಳ ಊಟಕ್ಕಾಗಿಲ್ಲ ಅಂತದ್ರಲ್ಲಿ ನನ್ ಮಗಂಗ್ ಊಟ ಎಲ್ಲ ಮಾಡ್ಸಕ್ ಬರ್ತಿರಲ್ಲ. ಏನ್ ಕಾಯಿಲೆ ಐತೋ ಏನೋ ನನ್ ಮಗಂಗ್ ಅನ್ಕೊಂಡ್ಬಿಟ್ರೆ. ನಿಮ್ ಲಿಮಿಟ್ ಅಲ್ಲಿ ನೀವಿರಿ ಸಾಕು. ನಮ್ ಸುದ್ದಿಗಂತೂ ಬರಬೇಡಿ, ನನ್ ಮಗನ್ ಸುದ್ದಿಗಂತೂ ಮೊದ್ಲೇ ಬರಲ್ಬೇಡಿ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ? ಮಕ್ಕಳಾಗ್ದಿರೋದು ನನ್ನ ತಪ್ಪ, ಅಥವಾ ಮಕ್ಕಳಾಗಿಲ್ಲ ಅನ್ನೋ ಹತ್ರಕ್ಕೆ ನಂಗೆ ಏನೋ ಕಾಯಿಲೆ ಇದೆ ಅಂತನ? ಮಕ್ಕಳಾಗಿಲ್ಲ ಅಂತ ದಯವಿಟ್ಟು ನೀವು ಯಾರನ್ನೂ ಹೀಯಾಳ್ಸಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಆಡೋ ಮಾತಿಂದ ಅವ್ರಿಗೆ ಎಷ್ಟು ನೋವಾಗುತ್ತಲ್ವ. ಹಾಗೆ ನಾವು ನಗ್ಸೋಕ್ಕಾಗಲ್ಲ ಅಂತಂದಮೇಲೆ ಅಳ್ಸೋಕ್ಕೂ ಕೂಡ ಹೋಗ್ಬಾರ್ದು. ದಯವಿಟ್ಟು ಯಾರನ್ನು ಯಾರೂ ಹೀಯಾಳಿಸ್ಬೇಡಿ.